ನೋಡಿ, ಇದು ಪ್ರಿಯದರ್ಶಿನಿ ಡ್ಯಾಮು. ಈ ಡ್ಯಾಮ್ನ 1995ರಲ್ಲಿ 1 ವರ್ಷದಲ್ಲೇ ಕಟ್ಟಿಬಿಟ್ರು. ಇದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಜೊತೆಗೆ ಹಂಚ್ಕೋಬೇಕಂತ ಒಪ್ಪಂದ ಆಗಿದೆ. ಇದು 12 TMC ಕೆಪಾಸಿಟಿ ಮತ್ತು 40 ಮೀಟ್ರ್ ಎತ್ತರ ಇದೆ. 1327 ಮೀಟ್ರ್ ಲೆಂತ್ ಇದೆ. ಇದು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದನ್ನು ಪವರು ಮತ್ತು ಅಗ್ರಿಕಲ್ಚರಿಗೆ ಯೂಸ್ ಮಾಡ್ತಾರೆ. ತುಂಬ 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 ಚೆನ್ನಾಗಿದೆ ನೋಡಿ ಡ್ಯಾಮ್. ಇದನ್ನು ಪ್ರವಾಹ ನಿಯಂತ್ರಣಕ್ಕೋಸ್ಕರ ಕಟ್ಟಿದ್ದಾರೆ. ಇದು ಎಲ್ಲಿ ಬರುತ್ತಂದರೆ ಗದ್ವಾಲಿನ ಸುಮಾರು ಒಂದು 15 ಕಿಲೋಮೀಟ್ರ್ ದೂರದಲ್ಲಿದೆ. ತುಂಬ ಚೆನ್ನಾಗಿದೆ ನೋಡಿ ಡ್ಯಾಮ್, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅದು ಮೇನ್ ಅದು ಅಂದರೆ ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಆದ ತಕ್ಷಣ ಫಸ್ಟು ಡ್ಯಾಮ್ ಇದೆ. ಇದನ್ನು ಮೇನ್ಲಿ ಕಟ್ಟಿರೋ ಉದ್ದೇಶನೇ ಪ್ರವಾಹ ನಿಯಂತ್ರಣ ಮಾಡಲು. ಚೆನ್ನಾಗಿದೆ ನೋಡಿ. ಆ ನೀರಿದೆಯಲ್ಲ, ಅಲ್ಲಿ ಬರ್ತಾರೆ ನೀರಿದೆಯಲ್ಲ, ನಾನು ತೋರಿಸ್ತಾ ಇದ್ದೀನಲ್ಲ, ಆ ನೀರು ಬಂದುಬಿಟ್ಟು ಇಲ್ಲಿ ವಿದ್ಯುತ್ತನ್ನ ಉತ್ಪಾದನೆ ಮಾಡಿ, ಅಲ್ಲಿಂದ ಒಳಗಡೆಯಿಂದ ವಿದ್ಯುತ್ ಉತ್ಪಾದನೆ ಮಾಡಿ ಹೊರಗೆ ಹೋಗೋ ನೀರು. ಇದು ಬಂದುಬಿಟ್ಟು ನದಿ ನೀರಿದು. ಇಲ್ಲೈತಲ್ಲ, ಇದು ನದಿ ನೀರು. ನದಿ ಹರ್ಕೊಂಡು ಹೋಗ್ತಾ ಇರುತ್ತೆ, ಅದು ಗೇಟ್ ಅದು. ಇದು ಮುಂದೆ ಹೆಂಗೆ ಈ ಕಡೆ ಗದ್ವಾಲ ಹೋಗುತ್ತೆ, ಈ ಕಡೆಗೆ ಆತ್ಮಕೂಟರು ಅಂತೇಳಿ ಆ ಊರಿಗೆ ಹೋಗುತ್ತೆ. ಚೆನ್ನಾಗಿದೆ ನೋಡಿ ನಮ್ಮ ಕೃಷ್ಣಾ ನದಿ. ಕೃಷ್ಣಾ ನದಿ ಬಗ್ಗೆ ಹೇಳಬೇಕಂದ್ರೆ ಎಷ್ಟು ಹೇಳಿದ್ರು ಸಾಲದು, ತುಂಬ ಕಡಿಮೆನೇ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಂದು ಜಲವಿದ್ಯುತ್ತು ಮತ್ತು ಕೃಷಿಗೋಸ್ಕರ ತುಂಬ ಕಾಂಟ್ರಿಬ್ಯೂಷನ್ ಅರೌಂಡ್ 60% ಕೃಷ್ಣಾ ನದಿ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಕರ್ನಾಟಕ ಜನತೆ. ಇವರು ಅಷ್ಟೇ, ಆಂಧ್ರ ತೆಲಂಗಾಣದವರು ಅಷ್ಟೇ, ಅವರು ಅದ್ರ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಸುಮಾರು 72 ಗೇಟ್ ಇದೆ. ಇದು ನೀರು ಬಿಟ್ಟಿದ್ದಾರೆ, ನದಿ ಫುಲ್ಲಾಗಿ ನೀರು ಬಿಟ್ಟಿದ್ದಾರೆ.